ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಥಾನಾಯಕನ ಪರಿಚಯವನ್ನು ಮಾಡಿಕೊಳ್ಳೋಣ. ಮೈಥಿಲಿ ಹೇಳ್ತಾ ಇರುವಂಥ ಆ ಟಾಪ್ ಮ್ಯಾನ್, ಮನೆಯವರು ಹೇಳ್ತಾ ಇರೋ ಆ ಆ್ಯಂಗ್ರಿ ಬರ್ಡ್ ನಿಜವಾದ ಹೆಸರೇನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಿ ತಿಳಿದುಕೊಳ್ಳೋಣ. ನಿನ್ನೆ ಸಂಚಿಕೆಯಲ್ಲಿ ಪ್ರಿನ್ಸಿಪಲ್ ಜಗನ್ನಾಥ್ ಅವರು ಭಾರದ್ವಾಜ್ ಕುಟುಂಬದ ಸದಸ್ಯರನ್ನು ಹಾಗೂ ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳನ್ನು ತಮ್ಮ ಜೊತೆಗೆ ಆಡಿಟೋರಿಯಂಗೆ ಕರ್ಕೊಂಡು ಬಂದಿದ್ದರು. ಆಡಿಟೋರಿಯಮ್ಮಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಈಗ ನೋಡೋಣ. ಬಹುದೊಡ್ಡ ವಿಸ್ತೀರ್ಣದ ಆಡಿಟೋರಿಯಂ ಅದು. ಸುಮಾರು 1,000 ಜನ ಒಟ್ಟಿಗೆ ಕುಳಿತುಕೊಳ್ಳಲು ಅವಕಾಶ ಇದ್ದ ಜಾಗ. ಅಲ್ಲಿ ಶ್ರೀರಕ್ಷಾ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಸಹ ಸೇರಿದರು. ಪ್ರಿನ್ಸಿಪಲ್ ಜಗನ್ನಾಥ್ ಅವರ ಜೊತೆಗೆ ಬಂದ ಭಾರದ್ವಾಜ್ ಕುಟುಂಬವನ್ನು ನೋಡಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಸ್ವಾಗತಿಸಿದರು. ಎಲ್ಲಿ ನೋಡಿದರೂ ಅಲ್ಲಿ ಶಿಸ್ತಿನಿಂದ ಕೂಡಿತ್ತು. ಅಲ್ಲಿ ಓದೋ ವಿದ್ಯಾರ್ಥಿಗಳಿಂದ ಹಿಡಿದು ಬೋಧನೆ ಮಾಡುವ ಶಿಕ್ಷಕ ವರ್ಗ, ಪ್ಯೂನಿಂದ ಹಿಡಿದು ಕ್ಲೀನರ್ಸ್, ಸೆಕ್ಯೂರಿಟಿ ಗಾರ್ಡ್ವರೆಗೂ ಸಮವಸ್ತ್ರವನ್ನು ಧರಿಸಿ ಬರ್ತಾಯಿದ್ರು. ಇದು ಆ ವ್ಯಕ್ತಿಯ ಕಟ್ಟಾಜ್ಞೆ ಆಗಿತ್ತು. ಹೊರದೇಶದಲ್ಲಿ ಎಲ್ಲೋ ಇದ್ದುಕೊಂಡು ಇಲ್ಲಿನ ಶಾಲೆಯ ಆಡಳಿತವನ್ನು ಎಲ್ಲವೂ ಹೇಳಿ ಮಾಡಿಸ್ತಾ ಇದ್ರು. ಭಾರದ್ವಾಜ್ ಕುಟುಂಬ ಸ್ಟೇಜ್ ಮೇಲೆ ಬರ್ತಾ ಇದ್ದಂಗೆ ಬಂದು ಕುಳಿತುಕೊಳ್ತಾ ಇದ್ದ ಹಾಗೆ ಉಳಿದವರು ಎಲ್ಲರೂ ಸಹ ಕೂತ್ಕೊಳ್ತಾರೆ. ಜಗನ್ನಾಥ್ ಅವರು ಮೈಕ್ ಹಿಡಿದು ಮೊದಲ ಕಾರ್ಯಕ್ರಮವನ್ನು ಸ್ವಾಗತ ಗೀತೆ ಮೂಲಕ ಪ್ರಾರಂಭ ಮಾಡೋಣ ಅಂತ ಹೇಳಿದಾಗ ಮೈಥಿಲಿ ಮತ್ತು ವಿನೀತಾ ಇಬ್ಬರು ಸ್ಟೇಜ್ ಮೇಲೆ ಬಂದು ಚಂದವಾಗಿ ಸ್ವಾಗತ ಪದ್ಯವನ್ನು ಹಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳೀತಾರೆ. ವಿಶೇಷವಾಗಿ ಮೈಥಿಲಿ ತನ್ನ ನಯ, ವಿನಯ, ನಾಜೂಕಿನಿಂದ, ತನ್ನ ಸುಶ್ರಾವ್ಯ ಕಂಠಸಿರಿಯಿಂದ ಭಾರದ್ವಾಜ್ ಕುಟುಂಬದ ಎಲ್ಲ ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ತಾಳೆ. ಮೈಥಿಲಿಗೆ ಸ್ಟೇಜ್ ಮೇಲೆ ಗಂಭೀರ ವದನವನ್ನು ಹೊತ್ತು ಕುಳಿತಿರೋ ಟಾಪ್ ಮ್ಯಾನನ್ನು ನೋಡಿ ಅವಳ ಧೈರ್ಯ ನೆಲ ಕಚ್ಚಿಬಿಡುತ್ತೆ. ಇನ್ನು ಅವನ ಎದುರು ಸ್ವಾಗತ ಪದ್ಯ ಹೇಳಿ ಬಂದವಳಂತೂ ಮತ್ತಷ್ಟು ಗಡಗಡ ನಡಗ್ತಾ ಇದ್ಲು. ಆಡಿಟೋರಿಯಂನಿಂದ ನೇರವಾಗಿ ಸ್ಟಾಪ್ ರೂಮ್ಗೆ ಕನೆಕ್ಷನ್ ಇದ್ದ ಕಾರಣ ಅಲ್ಲಿ ಹೋಗಿ ಟೇಬಲ್ ಮೇಲೆ ಇದ್ದ ಕಪ್ನಲ್ಲಿ ಆಗಲೇ ವಿನೂತಾ ಅಭಿರಾಮ್ ಸಲುವಾಗಿ ತಂದಿಟ್ಟಂತಹ ಕಾಫಿಯನ್ನೇ ನೀರು ಅಂತ ತಿಳ್ಕೊಂಡು ಘಟಘಟನೆ ಕುಡಿದು ಮುಗಿಸ್ಬಿಟ್ಟಿದ್ಲು. ಅವಳಿಗಾದ ಭಯ, ಗಾಬರಿಯಲ್ಲಿ ತಾನು ಕುಡಿದಿದ್ದು ನೀರೋ ಅಥವಾ ಕಾಫಿನೋ ಅನ್ನೋ ವ್ಯತ್ಯಾಸ ಕೂಡ ತಿಳಿಲಿಲ್ಲ. ಗೆಳತಿ ಹಿಂದೆಯೇ ಬಂದ ವಿನೂತಾ, ಲೇ ಅದನ್ನು ಯಾಕೆ ಕುಡಿದೆ ನೀನು? ನೀರು ಬೇಕು ಅಂತ ಹೇಳಿದರೆ ನಾನು ತಂದು ಕೊಡ್ತಾ ಇದ್ದೆ ತಾನೆ. ಈಗಲೇ ತಣ್ಣಗಾಗಿ ಹೋಗಿರೋ ಆ ಕಾಫಿನ ಆ ರೇಂಜಿಗೆ ಏರಿಸ್ಬಿಟ್ಟ, ಒಳ್ಳೆ ಕೋತಿ ಹೆಂಡ ಕುಡಿದ ಹಾಗೆ ಅಂತ ವಿನೂತಾ ಗೆಳತಿಯನ್ನು ರೇಗಿಸಿದ್ಲು. ಅವಳಿಗೊಂದು ಉರಿ ನೋಟ ಬೀರಿದ ಮೈಥಿಲಿ, ಏನೋ ಒಂದು ಒಟ್ಟು ಕುಡ್ದಾಯ್ತು ತಾನೆ, ನೀನು ಮೊದಲೇ ಹೇಳದೆ ಇದ್ದವಳು ಈಗ ಯಾಕೆ ಹೇಳಿದೆ? ಆ ಟಾಪ್ ಮ್ಯಾನ್ ಬೇರೆ ಕಣ್ಣಲ್ಲೇ ಲುಕ್ ಕೊಟ್ಟು ಮಾತಾಡದೆ ನನಗೆ ಇರಿಟೇಟ್ ಮಾಡ್ತಾ ಇದ್ದಾನೆ. ನೀನು ಬೇರೆ ಅದಕ್ಕೆ ತುಪ್ಪ ಸುರಿಬೇಡ, ಬಾ ಹೋಗೋಣ ಎಂದು ಮೈಥಿಲಿ ಗೆಳತಿಯನ್ನು ಕರ್ಕೊಂಡು ಹೋದ್ಲು. ಮೈಥಿಲಿ, ಏನೇ ನೀನು ಮತ್ತೆ ಟಾಪ್ ಮ್ಯಾನ್ ಅಂತ ಹೇಳ್ತಾ ಇದೆಯಾ? ಅಂದರೆ ನೀನು ಬೆಳಗ್ಗೆ ಹೇಳಿದ್ದು ಎಂದು ವಿನೂತಾ ಸಣ್ಣ ಅನುಮಾನದ ಸ್ವರದಲ್ಲಿ ಕೇಳಿದ್ಲು. ಹೌದು ವಿನು, ಅನುಮಾನನೇ ಬೇಡ. ಬೆಳಗ್ಗೆ ನಮ್ಮ ಮನೆಗೆ ಬಂದು ನನ್ನ ಜೊತೆಗೆ ಜಗಳ ಮಾಡಿ ನನ್ನನ್ನೇ ಕುಳ್ಳಿ ಅಂದ ಆ ಟಾಪ್ ಮ್ಯಾನ್ ಮಿಸ್ಟರ್ ಗಲಿವರ ಇವನೇ, ಬೇರೆ ಯಾರೂ ಅಲ್ಲ ಎಂದು ಹೇಳಿದ ಮೈಥಿಲಿ ಮುಂದೆ ಹೋಗಿದ್ಲು. ಮೈಥಿಲಿ ಹೋಗ್ತಾ ಇದ್ದ ಹಾಗೆ ಅವಳು ಹೇಳಿದ್ದ ಮಾತನ್ನು ಜೀರ್ಣ ಮಾಡಿಕೊಂಡು ವಿನೂತಾ 2 ಕ್ಷಣಗಳ ನಂತರ ಅವಳ ಹಿಂದೆ ಹೋಗಿದ್ಲು. ಇತ್ತ ಜಗನ್ನಾಥ್ ಅವರು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿ ಮೈಥಿಲಿ ಅವರು ನಡೆಸ್ಕೊಡ್ತಾರೆ. ಬಾಮ್ಮ ಮೈಥಿಲಿ ಅಂತ ಕರೆದಾಗ ಇಷ್ಟ ಇಲ್ಲದೆ ಇದ್ದರೂ ಉಳಿದವರ ಸಲುವಾಗಿ ನಗುಮುಗ ಹೊತ್ತು ಮೈಥಿಲಿ ಸ್ಟೇಜ್ ಕಡೆಗೆ ಹೋಗಿದ್ಲು. ಸಣ್ಣ ಭಯದಲ್ಲೇ ಸ್ಟೇಜ್ ಮೇಲೆ ಹೋಗಿ ಮೈಕ್ ಎದುರು ನಿಂತ ಮೈಥಿಲಿ ಮನಸ್ಸಿನಲ್ಲೇ ತನ್ನ ಆರಾಧ್ಯ ದೈವ ಶ್ರೀಕೃಷ್ಣನನ್ನು ನೆನೆದುಕೊಂಡು ಧೈರ್ಯ ತಂದುಕೊಂಡು, ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಆಸೀನರಾದ ಭಾರದ್ವಾಜ್ ಕುಟುಂಬದ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದು ನಾವೆಲ್ಲ ಕಾತುರತೆಯಿಂದ ಕಾಯುತ್ತಿದ್ದ ನಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಶ್ರೀರಾಮ್ ಭಾರದ್ವಾಜ್ ಎನ್ನುತ್ತಿದ್ದ ಹಾಗೆ ಎಕ್ಸ್ಕ್ಯೂಸ್ ಮೀ ಎಂಬ ಕಂಚಿನ ಕಂಠವೊಂದು ಇಡೀ ಆಡಿಟೋರಿಯಂನಲ್ಲಿ ಮೊಳಗಿತ್ತು. ಮೈಥಿಲಿ ಪಟ್ಟನೆ ತನ್ನ ಮಾತನ್ನು ಅಲ್ಲಿಗೆ ನಿಲ್ಲಿಸಿ ಆ ಮಾತು ಬಂದ ಕಡೆ ನೋಡಿದ್ಲು. ಆ ವ್ಯಕ್ತಿ ಅವಳಿದ್ದಲ್ಲೇ ನಡೆದು ಬರ್ತಾ ಇದ್ರು. ಕಪ್ಪು ಕೋಟ್ ಧರಿಸಿ ಗಂಭೀರವಾಗಿ ರಾಜಗಾಂಭೀರ್ಯದ ಗತ್ತಿನಲ್ಲಿ ನಡೆದು ಬರ್ತಾ ಇದ್ದ ವ್ಯಕ್ತಿ ಎಲ್ಲರ ಗಮನವನ್ನು ಸೆಳೆದಿದ್ರು. ಆ ವ್ಯಕ್ತಿಯದು ಯಾವಾಗಲೂ ಒಂದೇ ತೆರನಾದ ಕರಾರುವಕ್ಕಾದ ನಡಿಗೆ. ಅವರ ಹಾಗೆ ಬೇರೆ ಯಾರಿಗೂ ಹೆಜ್ಜೆ ಇಡೋಕೆ ಬರೋದೇ ಇಲ್ವೇನೋ ಎನ್ನುವಷ್ಟು ಚಂದ. ತರಗೆಲೆಗಳ ಮೇಲೆ ಹುಲಿಯೊಂದು ನಡೆದು ಬರುವಷ್ಟೇ ಸ್ಪಷ್ಟವಾದ ಹಾಗೂ ನಾಜೂಕಿನ ಹೆಜ್ಜೆಗಳನ್ನು ಇಟ್ಟು ನಡ್ಕೊಂಡು ಬರ್ತಾ ಇದ್ದರೆ ಆ ನಡಿಗೆಯನ್ನು ನೋಡಿದ ಕಾಲೇಜಿನ ಗಂಡು ಹುಡುಗರೇ ನಡಿಗೆಯನ್ನು ನೋಡಿ ಮೆಚ್ಚಿದ್ದು ಸುಳ್ಳಲ್ಲ. ಇನ್ನು ಹೆಣ್ಣು ಮಕ್ಕಳ ಕಥೆಯಂತೂ ಕೇಳಬೇಕೇ? ಎಲ್ಲರೂ ಈಗ ಕಣ್ಣು, ಮೂಗು, ಬಾಯಿ ಬಿಟ್ಕೊಂಡು ಆ ವ್ಯಕ್ತಿನ ನೋಡ್ತಾ ಇದ್ದರೆ ಮೈಥಿಲಿ ಮಾತ್ರ ಅವರನ್ನೇ ನೋಡ್ತಾ, ಈಗ ಇನ್ನೇನು ಡ್ರಾಮಾ ಶುರು ಮಾಡ್ತಾನೆ ಇವನು, ಮನಸ್ಸಲ್ಲೇ ಹೇಳಿದೆ ಅಂದುಕೊಂಡ ಮಾತು ಆ ವ್ಯಕ್ತಿಗೆ ಕೇಳುವ ಹಾಗೆ ಬಂದಿತ್ತು ಅವಳ ಬಾಯಿಂದ.
ಡ್ರಾಮಾ ಅಲ್ಲ, ನನ್ನ ಪರಿಚಯವನ್ನು ನಾನೇ ಮಾಡ್ಕೋತೀನಿ ಎಂದು ಮೈಥಿಲಿಗೆ ಮಾತ್ರ ಕೇಳುವ ಹಾಗೆ ಮೆಲ್ಲುವಾಗಿ ಹೇಳಿ ಅವಳ ಪಕ್ಕವೇ ನಿಂತುಕೊಂಡು ಮೈಕನ್ನು ತನ್ನ ಕಡೆ ತಿರುಗಿಸ್ಕೊಂಡಿದ್ರು ಆ ವ್ಯಕ್ತಿ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್, ಮಿಸ್ ಮೈಥಿಲಿ ರೈಟ್ ಎಂದು ಮೈಥಿಲಿ ಕಡೆಗೆ ಒಮ್ಮೆ ನೋಡಿ ಕೇಳಿದಾಗ ಎಸ್ ಸರ್ ಎಂದಳು ಅವಳು ಮೆಲ್ಲಗೆ. ಓಕೆ ಮಿಸ್ ಮೈಥಿಲಿ ಅವರು ಹೇಳಿದಾಗೆ ನನ್ನ ಹೆಸರು ಶ್ರೀರಾಮ್ ಭಾರದ್ವಾಜ್ ಅಲ್ಲ, ಅಗ್ನಿ ದಶರಥ್ ಭಾರದ್ವಾಜ್, ಈ ಸಂಸ್ಥೆಯ ಮುಖ್ಯಸ್ಥ ಎಂದು ಇಡೀ ಆಡಿಟೋರಿಯಂ ಪೂರ್ತಿ ಮೊಳಗುವ ಹಾಗೆ ಹೇಳಿದಾಗ ಕೌಸಲ್ಯ ಭಾರದ್ವಾಜ್ ಅವರು ಒಮ್ಮೆ ಮಗನ ಕಡೆ ಹೆಮ್ಮೆಯಿಂದ ನೋಡಿದರೂ ಸುಮ್ಮನೆ ತಲೆ ತಗ್ಗಿಸಿ ಕುಳಿತುಬಿಟ್ರು. ಆ ಕ್ಷಣ ಅವರ ಮುಖದಲ್ಲಿನ ಭಾವನೆಯನ್ನು ಓದುವುದೇ ಕಷ್ಟವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಕಥಾನಾಯಕನ ಬಗ್ಗೆ ಶ್ರೀರಾಮ್ ಭಾರದ್ವಾಜ್ ಅಗ್ನಿಯವರ ಬಾಯಿಂದಲೇ ಅವರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳೋಣ. ನಿನ್ನೆ ಪ್ರೀತಿಸುವೆಂದು ಕಥೆ ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.